ಒಂಚೂರು ಟ್ರಿಪ್ ಇದೆ ಗೈಸ್. ನಾವ್ ಯಾರ್ಯಾರು ಇದ್ದೀರಂದ್ರೆ ಅಂದ್ರೆ ಹಿಂದೆ ಮೆಜೆಸ್ಟಿಕ್ ಅಲ್ಲೇ ಇದ್ಬಿಟ್ಟವ್ರೆ ಅವರು. ಇನ್ನೊಂದ್ ಟ್ರೈನ್ ಈಗ ಗೋವಾಗ ರೀಚ್ ಆಗಿದ್ದೀರಿ. ಪೆಟ್ರೋಲ್ ಆಗ್ತಾ ಇದ್ದಾರೆ ಫುಲ್. ಗೋವಾನಲ್ಲಿ ಹೆವಿ ಸ್ಕ್ಯಾಮ್ ಮಾಡ್ತಾರೆ ಗೈಸ್, ಹುಷಾರಾಗಿರಿ. ನಾವ್ ಬೀಚ್ ಬಂದಿದ್ದೀರಿ, ಮಸ್ತ್ ಬಾಗಾ ಬೀಚು. How is the fam? So welcome back to my new vlog. ಗೈಸ್ ನಾವ್ ಇವತ್ತು ಎಲ್ಲಿ ಹೋಗ್ತಾ ಇದೀರಿ ಅಂದ್ರೆ ಒಂಚೂರು ಟ್ರಿಪ್ ಇದೆ ಗೋವಾ ಕಡೆಗೆ. ಇಲ್ಲಿಂದ ಡೈರೆಕ್ಟ್ ಗೋವಾ ಹೋಗ್ತಾ ಇಲ್ಲ. ಫಸ್ಟ್ ಮೆಟ್ರೋ ಸ್ಟೇಷನ್ ಹೋಗಿ, ಮೆಟ್ರೋ ಸ್ಟೇಷನ್ ಇಂದ ಆಮೇಲೆ ರೈಲ್ವೆ ಸ್ಟೇಷನ್, ಯಶವಂತಪುರ ರೈಲ್ವೆ ಸ್ಟೇಷನ್ ಹೋಗಿ ಆಮೇಲೆ ಟ್ರೈನ್ ಹತ್ತೋದು. ಮತ್ತೆ ಕತೆ ಏನು ಅಂದ್ರೆ, ನಾನು ಮನೆಯಲ್ಲಿ ಮೈಕ್ ಇತ್ತು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೆ. ಈಗ ಹೋಗಿ ಹೊಸ ಮೈಕ್ ಪರ್ಚೇಸ್ ಮಾಡಿ ಹೀಗೆ ಹಾಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್. ಈಗ ನಾವು ವೈಟ್ ಫೀಲ್ಡ್ ಟ್ರೀ ಪಾರ್ಕ್ ಹತ್ರ ಮೆಟ್ರೋ ಸ್ಟೇಷನ್ ಬಂದಿದೀವಿ ಎಲ್ಲ. ಮತ್ತೆ ಇವಾಗ ಮೆಟ್ರೋ ಸ್ಟೇಷನ್ ಇಂದ ಯಶವಂತಪುರ ಹೋಗಿ, ಯಶವಂತಪುರದಿಂದ ಆಮೇಲೆ ಟ್ರೈನ್ ಹತ್ಕೊಂಡು ಗೋವಾ ಹೋಗೋದು. ಆಮೇಲೆ ಸಿಗ್ತೀನಿ ಗೈಸ್. ನಾವ್ ಯಾರ್ಯಾರು ಇದ್ದೀರಂದ್ರೆ ನಮ್ಮ ಅಣ್ಣ ದರ್ಶನ್ ಅಣ್ಣ, ಮತ್ತೆ ಇವಣ್ಣ ಹೆಸರು ಅಜಯ್ ಅಣ್ಣ, ಇವಣ್ಣ ಹೆಸರು ಪುಟ್ರಾಜ್ ಅಣ್ಣ, ಪ್ರವೀಣ್ ಅಣ್ಣ, ಬೈರಾಗಿ ಭಯ್ಯ, ರೋಷನ್ ಭಯ್ಯನ, ರೋಹನ್ ಭಯ್ಯ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಇಷ್ಟು ಜನ ಹೋಗ್ತಾ ಇದೀರಿ. ಮೆಟ್ರೋ ಬರ್ತಾ ಇದೆ, ಎತ್ಕೊಂಡು ಹೋಗೋದೆ. ಗೈಸ್ ಹಂಗೋ ಹಿಂಗೋ ಆಗಿ ಯಶವಂತಪುರ ರೈಲ್ವೆ ಸ್ಟೇಷನ್ ಬಂದ್ಬಿಟ್ರಿ ಎಲ್ಲ. ಮತ್ತೆ ನಮ್ ಇನ್ನೊಂದು ಅಣ್ಣ ಏನಾಗವ್ರೆ ಅಂದ್ರೆ ಹಿಂದೆ ಮೆಜೆಸ್ಟಿಕ್ ಅಲ್ಲೇ ಇದ್ಬಿಟ್ಟವ್ರೆ ಅವರು. ಇನ್ನೊಂದ್ ಟ್ರೈನ್ ಎತ್ಕೊಂಡು ಈಗ ಬರ್ತಾ ಇದಾರೆ. ಅವ್ರು ಬರೋವರೆಗೂ ವೆಯ್ಟ್ ಮಾಡ್ಬಿಟ್ಟು ಗೈಸ್ ನಾವ್ ಇವಾಗ ಯಶವಂತಪುರ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀರಿ. ಏನೋ ಟ್ರೈನ್ ಬರುತ್ತೆ. ಈ ಟ್ರೈನು ಮಾತ್ರ ಇನ್ನ ಬೇರೆ ಟ್ರೈನ್ ಗೊತ್ತಿಲ್ಲ ನನ್ಗೂನು. ಟ್ರೈನ್ ಬರುತ್ತೆ, ಹತ್ಕೊಂಡು ಹೋಗ್ತಾ ಇರೋದೆ. ಲೆಟ್ಸ್ ಗೋ ಗೈಸ್. ಎಲ್ಲ ಹೋಗ್ತಾ ಹೋಗ್ತಾ ತುಮಕೂರು ದಾಟಿದೀವಿ ಇವಾಗ. ಮಾತೇ ಇಲ್ಲ. ಎಲ್ಲ ಹಂಗೆ ಸೆಂಟ್ರಲ್ಲಿ ಕುತ್ಕೊಂಡು ಎಲ್ಲ ಒಂದ್ ಟೀ ಬ್ರೇಕ್ ಹಾಕೊಂಡು ನಮ್ಮ ಅಣ್ಣಾರೆಲ್ಲ ಟೀ ಕುಡಿತಾವ್ರೆ. You could say I was naive, that I don't know what loving means. So things ain't always what they seem. I try so hard to make us work, but sometimes you're the biggest jerk, and you don't know how much it hurts. It's like we opened up a door, and I don't know you anymore. Can we go on? I'm not so sure. ಎಲ್ಲ ವಿಡಿಯೋ ಮಾಡೋಣ ಅಂತ ರೆಡಿ ಮಾಡ್ತಾ ಇದೀರಿ. ವಿಡಿಯೋ ನಾನು ಲಾಸ್ಟ್ ಅಲ್ಲಿ ಹಾಕ್ತೀನಿ. ಹಿಂಗೆ ಬಂದು ಜೋರ ಇಟ್ಕೊಂಡೆ ಟಿಕೆಟ್ ಎಲ್ಲ
ಈಗ ಮಲ್ಕೊಂಡಿದ್ದೀನಿ. ನಾಳೆ ಬೆಳಗ್ಗೆ 4 ಗಂಟೆ ಆಗ್ತೀನಿ ಪರೀಕ್ಷೆ ಬರೋದು. 4 ಗಂಟೆಗೆ ಇದೆ. ಒಂದು ಸೀಟ್ ಬಂದ್ಬಿಟ್ಟು 3 ತಿಂಗಳೇ ಕೊಟ್ಟಿದ್ದಾರೆ. ಗೈಸ್ ನೈಟ್ ಎಲ್ಲ ಟ್ರಾವೆಲ್ ಮಾಡಿ ಈಗ 4 ಗಂಟೆ, ಸುಮಾರು 4 ಗಂಟೆ ಟೈಮು. ಈಗ ಗೋವಾ ರೀಚ್ ಆಗಿದ್ದೀವಿ. ಇನ್ನ ಟ್ರೈನ್ ಕೂಡ ಇಳಿದಿಲ್ಲ. ಟ್ರೈನ್ ಇಳಿದ್ಮೇಲೆ ಮತ್ತೆ ವಿಡಿಯೋ ಮಾಡಿಸ್ತೀವಿ. ಗೈಸ್ ಟೈಮ್ ಇವಾಗ 5 ಗಂಟೆ ಆಗೈತೆ. ಈಗ ಗೋವಾ ರೀಚ್ ಆಗಿದ್ದೀರಿ. ವಾಸ್ಕೋ ಡ ಗಾಮ ಇದ್ರಲ್ಲಿ ಇದ್ದೀರಿ, ರೈಲ್ವೆ ಸ್ಟೇಷನ್ ಅಲ್ಲಿ. ನೀವು ನಾವು ಟ್ರೈನ್ ಇಳಿದ್ಬಿಟ್ಟು ಇವಾಗ ಗೋವಾನಲ್ಲಿ ಸ್ಟೇಗೆ ಹೋಗ್ತಾ ಇದ್ದೀರಿ. ಎಲ್ಲಿರಬಹುದು ಸ್ಟೇ? ಕಲಂಗಾಟ್ ಕಡೆ ಹೋಗ್ತಾ ಇದ್ದೀರಿ. ನಾವು ಟಿಟಿ ಒಂದ್ ಮಾಡ್ಕೊಂಡು ಹೋಗ್ತಾ ಇದೀವಲ್ಲ. ಇಲ್ಲೊಂದ್ ಜಾಗದಲ್ಲಿ ನಿಲ್ಸ್ಬಿಟ್ಟು ಟಿಟಿಗೆ ಪೆಟ್ರೋಲ್ ಹಾಕ್ತಾ ಇದ್ದಾರೆ. ಮತ್ತೆ ನಾವ್ ಇಲ್ಲಿಂದ ಹೋಗ್ತಾ ಇರೋದು ಒಂದು ಹೋಮ್ ಸ್ಟೇಗೆ. ಅಲ್ಲಿ ಹೋಗಿ ಫಸ್ಟ್ ಸ್ಟೇ ಮಾಡಿ ಫ್ರೆಶ್ ಅಪ್ ಆದ್ಮೇಲೆ ಆಮೇಲೆ ನಾವು ಹೋಗೋದು ಬೀಚ್ಗೆ. ಬಾಗಾ ಬೀಚ್ ಅಂದಿದ್ದಾರೆ, ಗೊತ್ತಿಲ್ಲ ನಮ್ಗೂ ಕರೆಕ್ಟ್ ಆಗಿ ಎಲ್ಲಿ ಹೋಗೋದು ಅಂತ. ಅದೇ ನಿಮ್ಗೆಲ್ಲ ತೋರಿಸ್ತೀನಿ ನಾನು ಪಕ್ಕ. ಗೈಸ್ ಪೆಟ್ರೋಲ್ ಡೀಸೆಲ್ ಹಾಕ್ತಾ ಇದ್ರಿ ಟಿಟಿಗೆ. ನಮ್ ಟೂರ್ ಆರ್ಗನೈಸರು ಪೇ ಮಾಡ್ತಾವ್ರೆ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದು ದೇವ್ರೆ. ಗೈಸ್ ಪೆಟ್ರೋಲ್ ಹಾಕ್ಸಿದಾಯ್ತು, ಡೀಸೆಲ್ ಹಾಕ್ಸಿತ್ತು ಟಿಟಿಗೆ. ಇವಾಗ ಹೋಗೋಣ ಬನ್ನಿ. ನಿಮ್ಮಪ್ಪ ಇವರು ಡ್ರೈವರ್ ಅಣ್ಣ. ನೋಡ್ರಿ ನಮ್ಗೋಸ್ಕರ ಲೈಟ್ ಹಾಕವ್ರೆ ಡ್ರೈವರ್ ಅಣ್ಣ. ವಿಡಿಯೋ ಮಾಡ್ತಾ ಇದ್ದೀರಿ ಅಂದ್ಬಿಟ್ಟು. ನೋಡ್ತಾನೆ ಕ್ರೂಸರ್ಸ್ ಎಷ್ಟು ಕ್ರೂಸರ್ಸ್ ಅಂದ್ರೆ ಎಲ್ಲ ಹಳೆದಾಗ್ಬಿಟ್ಟಿದೆ, ಪೂರ್ತಿ ಹಳೆದಾಗ್ಬಿಟ್ಟಿದೆ. ಎಲ್ಲ ಹಾಳಾಗಿ ರಶ್ ಹಿಡಿದು ಎಲ್ಲ ಹೋಗ್ಬಿಟ್ಟಿದೆ. ಅದು ಯಾರು ಯೂಸ್ ಮಾಡೋದಿಲ್ಲ. ಗೋವಾ ಇಲ್ಲಿಂದ ಏನ್ ವ್ಯೂ ಇದೆ ನೋಡಿ ಗೈಸ್, ಮಸ್ತ್ ವ್ಯೂ ಇದೆ ಇಲ್ಲಿಂದ. ಗೈಸ್ ಹೋಗೋಣ.
ನಾವು ಈಕೆ ಬಂದ್ಮೇಲೆ ಬಂದ್ಬಿಟ್ವಿ. ಮಸ್ತ್ ಆಗಿದೆ ಮಾತ್ರ ಗೋವಾ. ಹಂಗೆ ತೋರಿಸ್ತೀನಿ ನಿಮ್ಗೆಲ್ಲ ನಾವೆಲ್ಲೆಲ್ಲ ಹೋಗ್ತೀರಿ ಏನೇನ್ ಮಾಡ್ತೀರಿ ಅಂತ. ಸಾಕಡೆ ನೋಡಿ. ನಾನು ಗೋವಾನ ಅಬ್ಸರ್ವ್ ಮಾಡಿ ಬೆಟ್ಟ ಅಲ್ಲೊಂದು ಮನೆ ಐತೆ. ಗೈಸ್ ನಮ್ ಡ್ರೈವರ್ ಅಣ್ಣ ಹೇಳಿದ್ರು ಅನ್ಬಿಟ್ಟು ನಾವ್ ಯಾವ್ದೋ ರೂಮ್ ಐತೆ ಅಂತ ಬಂದ್ರೆ ಫುಲ್ ದೊಡ್ಡದು ಸ್ವಿಮ್ಮಿಂಗ್ ಪೂಲ್ ಅಂದ್ರು. ಸ್ವಿಮ್ಮಿಂಗ್ ಪೂಲೇ ದೊಡ್ಡದಿಲ್ಲ ಗೈಸ್, ಒಂದು 4 feet ಕೂಡ ಇಲ್ಲ ಅದು ಸ್ವಿಮ್ಮಿಂಗ್ ಪೂಲ್. ಗೋವಾನಲ್ಲಿ ಹೆವಿ ಸ್ಕ್ಯಾಮ್ ಮಾಡ್ತಾರೆ ಗೈಸ್, ಹುಷಾರಾಗಿರ್ರಿ ನೀವು. ಗೈಸ್ ಇದೆ ನಮ್ ಟಿ ಆದ್ರೆ ಟಿ ಡ್ರೈವರ್ ಸರಿ ಇಲ್ಲ ಗೈಸ್. ಯಾರ ಮಾತು ಕೇಳ್ಬೇಡ್ರಿ, ಗೋವಾಗ್ ಬಂದ್ರೆ ನಿಮ್ ಹುಷಾರಲ್ಲಿ ನೀವ್ ಇರ್ಬೇಕು. ಬನ್ನಿ ಗೈಸ್ ಹೋಗೋಣ. ಗೈಸ್ ಬಾಗಾ ಬೀಚ್ ಬಂದಿದ್ದೀರಿ ಇವಾಗ. ಹಂಗ ಹಿಂಗೋ ಟಿನಲ್ಲಿ ಡ್ರೈವರ್ ಅಣ್ಣ ತಂದು ಬಿಟ್ರು. ಬಾಗಾ ಬೀಚ್ ಅಲ್ಲಿ ಇದ್ದೀರಿ ಇವಾಗ. ಬನ್ನಿ ಬೀಚ್ ತೋರಿಸ್ತೀನಿ ನಿಮ್ಗೆ. ಗೈಸ್ ಫೈನಲಿ ಬಾಗಾ ಬೀಚ್. ಬೀಚಿಗೆ ಬಂದಿದೀವಿ ಈಗ. ರೂಮ್ ಸ್ಟೇ ನೋಡ್ಕೊಂಡು ಸ್ಟೇ ಆಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಆಮೇಲೆ ನಾನು ಲಾಗ್ ಮಾಡ್ತೀನಿ. ಗೈಸ್ ನಾವು ರೂಮ್ ಸ್ಟೇಗ್ ಬಂದಿದೀವಿ. ಇದೇ ನಮ್ ರೂಮ್ ಮಸ್ತ್ ಆಗಿದೆ. ಸೊ ಗೈಸ್ ನಾವ್ ಮಾಡಿರೋದು 2 ರೂಮು. ಇದು ಬಂದ್ಬಿಟ್ಟು ನಾವಿರೋ ರೂಮ್ ಇದು, ಮತ್ತೆ ಇದು ಬಂದ್ಬಿಟ್ಟು ಇನ್ನೊಂದ್ ರೂಮು. ಇಲ್ಲೆಲ್ಲ ನಾವ್ ಅಣ್ಣ ಇನ್ನೊಂದ್ ರೂಮ್ ಇದು. ನೀವು ಗೋವಾಗ್ ಬಂದವಾಗ ರೂಮ್ಸ್ ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಕ್ಯಾ ಭಯ್ಯ ನಾಮ್ ಸ್ಟೇ ಕಾ ನಾಮ್ ಕ್ಯಾ? ರೂಮ್ ಸ್ಟೇ ಕಾ ನಾಮ್ ಮರ್ಮೋಟಲ್ ಬಾಗಾ ಬೀಚ್ ಪಕ್ಕದಲ್ಲೇ ಇದೆ. ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ. ಇವರೇ ಓನರು ಸುಮಿತ್ ಭಯ್ಯ ಅಂದ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಕ್ರೂಸ್ ಪಾರ್ಟಿ ಮತ್ತೆ ಎಲ್ಲ ಇರ್ತೈತೆ. ಗೈಸ್ ರೂಮ್ ಸ್ಟೇ ಇಂದ ನಾವ್ ಹೋಗ್ತಾ ಇರೋದೇ ನಾಷ್ಟಾ ಮಾಡಕ್ಕೆ ಇವಾಗ. ಗೈಸ್ ನೋಡಿ, ನಾವ್ ಒಂದ್ ಜೊತೆ ಚಪ್ಪಲಿ ತಗೊಳಕ್ಕೆ 12 ಜನ ಬಂದಿರೋದು. ಅದು ಯಾವನಿ ತೊಂತಿರೋ ತೋರ್ಸು ಇವನಿಗೆ. ಇಲ್ಲಿ ನಮ್ ದರ್ಶನಕ್ಕೆ ತಗೊಂತ ಇರೋದು, ಆದ್ರೆ ಬಂದಿರೋದು 12 ಜನ ಒಂದ್ ಜೊತೆ ಚಪ್ಪಲಿ. ಗೈಸ್ ಗೋವಾ ಫುಡ್ ಕೋರ್ಟ್ ಗೈಸ್. ಈಗ ಊಟ ಬರ್ಬೇಕು ಹೇಳಿದಿರಿ, ತಿನ್ಬಿಟ್ಟು ಆಮೇಲೆ ಬೀಚ್ ಕಡೆ ಹೋಗೋಣ. ಗೈಸ್ ನಾವ್ ಇಲ್ಲೊಂದ್ 5 ಜನ ಇಲ್ಲಿ ಊಟ ತಿಂತಾ ಇದ್ದೀವಿ. ಮಿಕ್ಕಿದ್ದು ನಮ್ ಟೀಮ್ ಎಲ್ಲ ಇಲ್ಲ ಅವ್ರೆ. ನಮ್ ಟೀಮ್ ಎಲ್ಲ ಇಲ್ಲಿ ತಿಂತವ್ರೆ. ಗೈಸ್ ನಾವೆಲ್ಲ ಊಟ ಮಾಡ್ಬಿಟ್ಟು ಎಲ್ಲ ಕುತ್ಕೊಂಡು ಕಾಫಿ ಕುಡಿತಾ ಇದಾರೆ. ಗೈಸ್ ಊಟ ಮಾಡ್ಕೊಂಡು ಕಾಫಿ ಕುಡ್ಕೊಂಡು ಈಗ ಬೀಚ್ ಕಡೆ ಹೋಗ್ತಾ ಇದೀರಿ. ಬಾಗಾ ಬೀಚ್. ಆ ಬೀಚ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ. ಗೈಸ್ ನಾವ್ ಬೀಚ್ ಬಂದಿದ್ದೀರಿ. ಮಸ್ತ್ ಬಾಗಾ ಬೀಚು. ಮಸ್ತಾಗಿ ಚಿಲ್ ಮಾಡ್ಕೊಂಡು ಹೋಗ್ಬೇಕು. ಗೋವಾದಲ್ಲಿ ಫೇಮಸ್ ಬೀಚ್. ಇಲ್ಲೆಲ್ಲ ಮಾಡಬಹುದು. ಜನ ಜಾಸ್ತಿ ಎಲ್ಲ ಇಲ್ಲೇ ಸೇರೋದು. ಅದಕ್ಕೋಸ್ಕರ ಇದೊಂಥರ ಚೆನ್ನಾಗೈತೆ ಬೀಚು.
ಈ ಕ್ರೌಡ್ ಜಾಸ್ತಿ ಆಗೈತೆ. ಒಳಗೆ ಬಿಡ್ತಿಲ್ಲ ಆಡಕ್ಕೆ. ಆಡಕ್ ಬಿಡ್ತಾ ಇಲ್ಲ. ಅಲೆಗಳು ಗಾಳಿ ಬೇರೆ ಜಾಸ್ತಿ ಐತೆ, ಅಲೆಗಳು ಜಾಸ್ತಿ ಅವೆ. ನೋಡ್ಕೊಂಬನ್ರಿ ನೀವು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.